ಹಲೋ ಹಾಯ್ ನಮಸ್ತೆ. ಸುಜಾತ ಕನ್ನಡ ವಿಲಾಗ್ಗೆ ಸ್ವಾಗತ. ಇವತ್ತು ನಾನು ಒಂದು ತುಂಬ ಮನೆಯಲ್ಲೇ ನಾವು ಮಾಡಿಕೊಳ್ಳುವಂಥ ಡೋರ್ ಮ್ಯಾಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನಮಗೆ ಈ ಯೂಸಿಗೆ ಉಪಯೋಗಕ್ಕೆ ಬಾರದೇ ಇರುವಂಥ ದುಪ್ಪಟಗಳು. ಇವಾಗ ಡ್ರೆಸ್ ಜೊತೆ ಎಲ್ಲ ಬರುತ್ತೆ, ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಹಳೆ ಸೀರೆಗಳು ಇಂಥವೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಈ ಥರ ನಾವು ಮನೆಯಲ್ಲೇ ಇರುವ ವೇಸ್ಟ್ ವಸ್ತುಗಳಿಂದ ನಮಗೆ ಉಪಯೋಗವಾಗಿರೋ ಸುಂದರವಾದ ವಸ್ತು ತಯಾರಿಸಬಹುದು. ಸ್ವಲ್ಪ ನಾವು ಮನಸ್ಸು ಮಾಡಿದರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಎಲ್ಲ ದುಪ್ಪಟಗಳನ್ನ ಇಟ್ಕೊಂಡಿದ್ದೀನಿ. ಎಲ್ಲ 4 ಇಂಚಿಗೆ ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಎಲ್ಲ ಮಧ್ಯೆ ಜಾಯಿಂಟ್ ಮಾಡ್ಕೊತೀನಿ ಒಂದಕ್ಕೊಂದು. ಇವಾಗ ನಾವು ಎಲ್ಲ ವೀಡಿಯೋ ನೋಡಿ ಕಲ್ತಿರೋದು. ನಾವು ಅದನ್ನು ಕಲಿತು ನಾವು ಮಾಡಿದರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಇವಾಗ ಈ ಡೋರ್ ಮ್ಯಾಟನ್ನು ಸೇಫ್ಟಿ ಪಿನ್ನಲ್ಲಿ ಒಂದು ಸರ್ತಿ ನಾನು ಮಾಡಿ ತೋರಿಸಿದ್ದೆ. ಅದನ್ನು ದೇವ್ರ ಮನೆ ಮುಂದೆ ರೌಂಡಾಗಿದೆ, ಅದನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಯಾವ ಕಲ್ಲರು ಕಾಂಬಿನೇಷನ್ ಕಲ್ಲರು. ಇವಾಗ ನಿಮಗೆ ಅರ್ಶಿನ ಕುಂಕುಮಕ್ಕೆ ಇದು ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಫ್ರೆಂಡ್ಸ್, ಅದರಿಂದನೂ ನೀವು ಮಾಡ್ಬೋದು. ಇಲ್ಲ ಓಲ್ಡ್ ಸಾರಿ ನಿಮಗೆ ಉಟ್ಟು ಬೋರ್ ಆಗಿರುತ್ತಲ್ಲ, ಅದರಿಂದ ಮಾಡಿ ನೋಡಿ. ಈ ಥರ ಗಂಟು ಹಾಕ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ನೋಡಿ. ಇವಾಗ ಉಲ್ಲನಲ್ಲಿ ನಾವು ಕ್ರೋಶದಿಂದ ಮಾಡ್ತೀವಲ್ಲ, ಅದೇ ಥರ ಈ ಥರ ಗಂಟು ಹಾಕ್ಕೊಂಡು ನಮ್ಮ ಕೈ ಬೆರಳು ಸಾಯದಿಂದ ಮಾಡೋದು. ಕ್ರೋಶ ಬೇಡ, ಸೇಫ್ಟಿ ಪಿನ್ ಬೇಡ, ಏನು ಬೇಡ ನೋಡಿ. ಇದೆಲ್ಲ ನಮಗೆ ಒಂಥರ ಮೈಂಡಿಗೆ ಮೈಂಡ್ ಬ್ಲೋ ಅಂತಾರೆ ಇದಕ್ಕೆ. ಮತ್ತು ಮೈಂಡ್ ರಿಲ್ಯಾಕ್ಸ್ ಮೆಡಿಟೇಷನ್ ಥರ ನೋಡಿ. ಈ ಥರ ಈ ಗಂಟೊಳಗೆ ಇದನ್ನು ಹಾಕಿ ಈ ಕಡೆ ಈ ಕೈಯಿಂದ ಇದನ್ನು ಎಳೆದು ಆ ಕೈಯಿಂದ ಟೈಟ್ ಮಾಡ್ಕೋಬೇಕು. ಫುಲ್ ಟೈಟ್ ಮಾಡ್ಕೋಬೇಕು ಕೆಳಗಡೆ. ಯಾಕಂದರೆ ಇದು ಬೇಸಿಕ್, ಇದು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಈ ಥರ ಟೈಟ್ ಮಾಡ್ಕೊತೀವಿ ನೋಡಿ. ಮಾಡಿ ನೋಡಿ, ಎಷ್ಟು ಖುಷಿ ಆಗುತ್ತೆ ನಿಮಗೆ. ಸುಮ್ಮನೆ ನಾವು ಮನೆಯಲ್ಲಿ ಕುಳಿತುಕೊಂಡು ಅದು ಇದು ಮಾಡೋದು, ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಏನಾದರೂ ಒಂದು ಮಾಡಬೇಕು. ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ನನ್ನ ಸುಜಾತ ಕನ್ನಡ ವಿಲಾಗು ಮುಂಚೆ ನಾನು ಕ್ರಾಫ್ಟ್ ವರ್ಕ್ ಅಂತ ಹೆಸರಿಟ್ಟಿದ್ದೆ, ಸುಜಾತ ಕ್ರಾಫ್ಟ್ ವರ್ಕು. ನಂತರ ಲಾಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ, ಹಾಗಾಗಿ ಸುಜಾತ ಕನ್ನಡ ವಿಲಾಗ್ ಅಂತ ಮಾಡಿದ್ದೀನಿ. ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಅದರಲ್ಲಿದೆ. ಭಜನೆ ಮತ್ತು ಮದುವೆ ಹಾಡುಗಳು, ಜನಪದ ಗೀತೆ. ಇನ್ನೊಂದು ಕುಕ್ಕಿಂಗ್ ಚಾನಲ್ ಇದೆ ನಮ್ಮ ಫ್ರೆಂಡ್ಸ್ ನಂದು, ಕುಂದಾಪುರ ಕೈ ರುಚಿ ಅಂತ. ಅದನ್ನು ಮಾಡಿದ್ದೀನಿ. ಇವಾಗ 6 ಮಂತ್ಸ್ ಆಯಿತು ಅದು ಕ್ರಿಯೇಟ್ ಮಾಡಿ. ಹಾಗೆ ನಾವು ಮಾಡುವಂಥ ಅಡುಗೆನೆಲ್ಲ ಅದಕ್ಕೂ ಹಾಕ್ತೀನಿ. ನಮ್ಮ ಕುಂದಾಪುರ ಕೈ ರುಚಿನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರು ನೋಡ್ದಿದ್ದವ್ರು ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ ನೋಡಿ. ಈ ಥರ ಜಡೆ ಥರ ಹೆಣೆದಿದ್ದೀನಿ. 3 ಎಳೆ ತೊಗೊಂಡು ಜಡೆ ಹೆಣಿತೀವಿ, ಆದರೆ ಇದರಲ್ಲೇ ಈ ಥರ ಮಾಡ್ಕೊಂಡು ಹೋಗೋದು ನೋಡಿ. ಒಂದು ಕೆಳಗೆ ಹೀಗೆ ಮಾಡೋದು, ಸೀದಾ ಮತ್ತೆ ಕೆಳಗಿಂದ ಆ ಗಂಟೊಳಗೆ ಮತ್ತೆ ಎಳೆಯೋದು ನೋಡಿ. ಎಲ್ಲ ಕಲ್ತ ಮೇಲೆ ಎಲ್ಲ ಸುಲಭ. ಸ್ವಲ್ಪ ಮೈಂಡು ಉಪಯೋಗಿಸಿ ಕಲಿಬೇಕು ಅಷ್ಟೇ. ಮಾಡಿ ಕಲಿ, ನೋಡಿ ತಿಳಿ ಅಂತ ಒಂದು ಗಾದೆ ಇರುತ್ತೆ. ಎಲ್ಲದೂ ನಾವು ಮಾಡಬೇಕು. ಮಾಡಿದ ಮೇಲೆ ನಮಗೆ ಅದು ಖುಷಿ ಆಗೋದು. ನಾವು ಇಂಥ ಬ್ಯೂಟಿಫುಲ್ ವಸ್ತುವನ್ನು ನಾವು ಮಾಡಿದ್ದೀವ ಅಂತ ದೇವ್ರ ಮನೆ ಮುಂದೆ ಹಾಕ್ಕೋಬೋದು. ಇಲ್ಲ ನಿಮ್ಮದು ಕಿಚನಲ್ಲಿ ಇಂಡೋರಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ನಾನೀಗ ಫಸ್ಟು ಟೈಮ್ ಅಲ್ವಾ, ಅದಕ್ಕೆ ಸುಮ್ಮನೆ ಒಂದು ಮ್ಯಾಟ್ ಅಳತೆ ಎಷ್ಟು ಬರುತ್ತೆ ಅಷ್ಟು ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬೇರೆ ಬಟ್ಟೆ ಇತ್ತು,
ಅದನ್ನು ಸಹ ಜಾಯಿಂಟ್ ಮಾಡಿದೆ. ಹೀಗೆ ಎಲ್ಲ ಕಲರ್ ಹಾಕ್ಬೋದು, ಇಲ್ಲ ಬರೀ ಪ್ಲೇನ್ ಬ್ಲೌಸ್ ಪೀಸ್ ಇದ್ದರೆ ಅದು ಕೂಡ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಕೊನೆಯ ತನಕನೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ನಿಮಗೆ ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಹೇಗಾಗಿದೆ ಅಂತ ಒಂದು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದವರಾದರೆ ಮಾಡಿ, ಇಲ್ಲ ಕಮೆಂಟ್ಸ್ ಹಾಕಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡು ಇವಾಗ ನಾನು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ. ಈ ಥರ ಶೇಪಲ್ಲಿ ರೌಂಡ್ ಬೇಕಾದ್ರೂ ಮಾಡ್ಬೋದು, ಉದ್ದಕ್ಕೆ ಬೇಕಾದರೂ ಮಾಡ್ಬೋದು. ಆಮೇಲೆ ಮಧ್ಯೆ ಸ್ವಲ್ಪ ದಪ್ಪ ದಾರ ಸಿಗುತ್ತೆ. ಇದು ಬಟ್ಟೆ ಹೊಲಿಯುವ ದಾರ ಅಲ್ಲ, ಇನ್ನೊಂದು ದಾರ ಸಿಗುತ್ತೆ. ಅದು ಸ್ಟ್ರಾಂಗ್ ಆಗಿರುತ್ತೆ, ಅದ್ರ ಹೆಸರೇನು ಹೇಳ್ತಾರೆ. ಆದ್ದರಿಂದ ನಾನೆಲ್ಲ ಸ್ಟಿಚ್ ಹಾಕ್ಬಿಡ್ತೀನಿ. ಒಳಗಿಂದ ಗಟ್ಟಿಯಾಗಿ ಎಲ್ಲ ಒಂದು ಎಳೆನೂ ಬಿಡದೆ ಸ್ಟಿಚ್ ಹಾಕಬೇಕು. ಸೂಜಿ ದಾರದಿಂದ ಗಟ್ಟಿಯಾಗಿ ಹಾಕಿದರೆ ಇದು ಬಟ್ಟೆ ಹೊಲಿಯೋ ದಾರ ಆದರೆ ಬೇಗ ಹೋಗಿಬಿಡುತ್ತೆ. ಇದು ಏನು ಆಗಲ್ಲ, ಮ್ಯಾಟ್ ಹೋದ್ರೂ ಇದು ಹೊಲಿಗೆ ಹಾಕಿರೋ ದಾರ ಮಾತ್ರ ಹರಿಯೋದಿಲ್ಲ ಫ್ರೆಂಡ್ಸ್, ಅಷ್ಟು ಸ್ಟ್ರಾಂಗ್ ಇದೆ ಇದು. ಹೀಗೆ ಸುತ್ಕೊಂಡು ಬರೋದು, ಹೀಗೆ ರೌಂಡ್ ಹಾಕ್ಕೊಂಡು ಸುತ್ಕೊಂಡು ಬಂದು ಎಲ್ಲ ರೌಂಡಿಗೂ ಸುತ್ತಿಗೂ ಸ್ಟಿಚ್ ಹಾಕಬೇಕು. ಆವಾಗಲೇ ಅದು ಗಟ್ಟಿಯಾಗಿ ಸ್ಟ್ರಾಂಗಾಗಿ ಬರುತ್ತೆ, ಬಿಚ್ಚಿ ಹೋಗಲ್ಲ, ಯಾವತ್ತೂ ಬಿಚ್ಚಿ ಹೋಗಲ್ಲ. ವಾಶ್ ಮಾಡೋಕ್ಕೂ ಅಷ್ಟೇ ಈಸಿ. ಸುಮ್ಮನೆ ಬಟ್ಟೆ ಒಗೆದಾಗೆ ಸೋಪ್ ಪೌಡ್ರಲ್ಲಿ ಹೀಗೆ ಅದ್ದಿದರೆ ಹೋಗ್ಬಿಡುತ್ತೆ. ನೋಡಿ, ಕಾಟನ್ ಆದರೆ ಸ್ವಲ್ಪ ಒಗೆಯೋದು ಕಷ್ಟ, ಇದು ಜಾರೋದು ಇಲ್ಲ. ದೇವ್ರ ಮುಂದೆ ನಾವು ಹಾಕ್ಕೊಂಡ್ರೆ ಎಣ್ಣೆ ಚೆಲ್ಲುತ್ತಲ್ಲ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಎಲ್ಲ ಕಡೆನೂ ಸ್ಟಿಚ್ ಹಾಕಿದೆ. ಸ್ವಲ್ಪ ನಿಧಾನ ಪೇಷನ್ಸಿಂದ ಮಾಡಬೇಕು. ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ದೆ, ಆದರೂ ಸ್ವಲ್ಪ ಸ್ಲೋ ಆಗಿ ತೋರಿಸಿದರೆ ನೀವು ನೋಡ್ಕೋಬೋದಲ್ಲ ಅಂತ ವಿಡಿಯೋ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಇವತ್ತು. ಇಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಸ್ವಲ್ಪ ಜಾಯಿಂಟ್ ಮಾಡಿಕೊಂಡಿದ್ದೆ, ಅದು ಕೂಡ ಸುತ್ತೀನಿ ಇವಾಗ. ಆಯ್ತು ನೋಡಿ, ಸುತ್ತಿ ಎಲ್ಲ ಒಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ಮಿಷಿನಿಂದ ಹಾಕೋಕ್ಕಾಗಲ್ಲ, ಕೈಯಿಂದನೇ ಹಾಕಿದ ಪಟ್ಟು ತುಂಬ ಚೆನ್ನಾಗಿ ಮ್ಯಾಟ್ ಬಂದಿದೆ ನೋಡಿ ಫ್ರೆಂಡ್ಸ್. ಓಕೆ, ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಓಕೆ, ಬಾಯ್.